ಫ್ರೆಂಡ್ಸ್, ಇವತ್ತು ನಾವು ಮೈಸೂರು ಝೂ ನೋಡೋದಕ್ಕೆ ಹೋಗ್ತಾ ಇದ್ದೇವೆ. ನಾವು ಹೋಮ್ ಸ್ಟೇ ಮಾಡಿದಲ್ಲಿಂದ ಒಂದು ಅರ್ಧ ಗಂಟೆ ಇತ್ತಷ್ಟೇ. ಈ ನಮ್ಮ ಹೋಮ್ ಸ್ಟೇ ಎಲ್ಲ ಅಂದರೆ ಮೈಸೂರು ಚಾಮುಂಡಿ ಹಿಲ್ಸ್ ಇರ್ಬೋದು, ಇಲ್ಲ ವೃಂದಾವನ ಇರ್ಬೋದು, ಅರಮನೆ, ಝೂ ಎಲ್ಲ ಇದೆ, ತುಂಬ ಹತ್ತಿರ ಆಗುತ್ತೆ. ಯಾರಾದರೂ ಮೈಸೂರು ಟ್ರಿಪ್ ಮಾಡೋದಿದ್ರೆ, ಹೋಮ್ ಸ್ಟೇ ಮಾಡೋದಿದ್ರೆ ಅಲ್ಲೇ ಮಾಡ್ಬೋದು, ತುಂಬ ಈಸಿ ಅಲ್ಲಿಂದ ಹೋಗೋದಕ್ಕೆಲ್ಲ. ನೋಡಿ, ನಾವು ಅಲ್ಲಿಗೆ ಬಂದಾಯಿತು. ಇವಾಗ ಇಲ್ಲಿ ಎಂಟ್ರೆನ್ಸ್ ಇದ್ದರು, ಇಲ್ಲಿ ಬಿಡೋದಿಲ್ಲ ಇವಾಗ. ಆಚೆ ರೋಡ್ನ ಆಚೆ ಸೈಡಲ್ಲಿ ಇಲ್ಲಿ ಎಂಟ್ರೆನ್ಸ್ ಮತ್ತು ಎಕ್ಸಿಟ್ ಎಲ್ಲ ಅಲ್ಲೇ ಇರೋದು. ಅಲ್ಲೇ ನಾವು ಟಿಕೆಟ್ ತಗೊಂಡು ಅಲ್ಲಿಂದಲೇ ಹೋಗಬೇಕು. ಅದು ಅಂದರೆ ಅಂಡರ್ ಪಾತ್, ಅಂದರೆ ಅದರ ರೋಡಿನ ಕೆಳಗಡೆಯಿಂದ ಹೋಗುವಂಥದ್ದು. ಈಚೆಯಿಂದ ಅಂದರೆ ಡಿಸೇಬಲ್ಡ್, ಯಾರಿಗಾದರೂ ಅಂಗವಿಕಲರು ಯಾರಾದರೂ ಇದ್ದರೆ ಅವರಿಗೆ ಮಾತ್ರ ಅಲ್ಲಿ ಬಿಡ್ತಾರೆ. ನಾವು ಈಗ ಇಲ್ಲಿಂದ ನೋಡಿ, ಇದು ಅದರ ಒಳಗಿನಿಂದ ಒಂಥರ ಸುರಂಗ ಮಾರ್ಗ ಅಂತ ಹೇಳ್ತೀವಲ್ಲ, ಹಾಗೆ ನಾವು ಬಂದಾಯ್ತು ಇವಾಗ. ನೋಡಿ, ನಮ್ಮ ಆಚೆ ಕಡೆ ಅದು ನಾವು ನೋಡಿದ್ದೇವಲ್ಲ, ಚಾಮರಾಜೇಂದ್ರ ಝೂಲಾಜಿಕಲ್ ಗಾರ್ಡನ್ ಅಂತ, ಅದು ಇರೋದು. ಇಲ್ಲಿ ನಮಗೆ ಫಸ್ಟಿಗೆ ನೋಡಿ ಇದರಲ್ಲೆಲ್ಲ ಹಾಕಿರ್ತಾರೆ ಯಾವ ಯಾವ ಪ್ರಾಣಿ ಎಲ್ಲ ಇದೆ ಇಲ್ಲಿ ಅಂತ. ಆಮೇಲೆ ಫಸ್ಟಿಗೆ ನಮಗೆ ಸಿಗೋದು ಬರ್ಡ್ಸ್, ಹಕ್ಕಿಗಳದ್ದು ಸಾಮ್ರಾಜ್ಯ. ಕೆಲವು ಹಕ್ಕಿಗಳೆಲ್ಲ ತುಂಬ ಕಡಿಮೆ ಇದ್ದು, ಈ ಲವ್ ಬರ್ಡ್ಸ್ ಎಲ್ಲ ಸ್ವಲ್ಪ ಜಾಸ್ತಿ ಇತ್ತು ಅಷ್ಟೇ. ನವಿಲು, ಆಮೇಲೆ ನವಿಲು ನಮ್ಮ ಊರಲ್ಲೆಲ್ಲ ಎಷ್ಟು ಬೇಕಾದರೂ ಇದೆಯಲ್ಲ, ಆದರೆ ಒಂದು ಬಿಳಿ ನವಿಲಿತ್ತು. ಬಿಳಿ ನವಿಲು ಸ್ವಲ್ಪ ಕಡಿಮೆ ಅಂತ ನಾನು ನೋಡಿಲ್ಲ, ನಮ್ಮ ಊರಲ್ಲೆಲ್ಲ ಇಲ್ಲ, ಅದು ನೀಲಿ ಕಲರಿದ್ದು ಮಾತ್ರ ಇರೋದಲ್ಲ. ನೋಡಿ, ಲವ್ ಬರ್ಡ್ಸ್ ಇದೆ. ಇದನ್ನೆಲ್ಲ ಮನೆಯಲ್ಲೆಲ್ಲ ಸಾಕ್ತಾರಲ್ಲ, ಕೇಜಲ್ಲಿ ಇಟ್ಟು, ಪಂಜರದಲ್ಲಿ ಎಲ್ಲ ಇಟ್ಟು ರೋಡ್ ಸೈಡಲ್ಲೆಲ್ಲ ಮಾರ್ತಾರೆ. ಅದು ಈ ಹಕ್ಕಿಗಳು ಮಾತ್ರ ಸ್ವಲ್ಪ ಉಲ್ಲಾಸವಾಗಿದ್ದು, ಮತ್ತು ಕೆಲವೆಲ್ಲ ಒಂದು ಒಂಟಿಯಾಗಿರುವಾಗ ಅವುಗಳಿಗೆ ಕೂಡ ಒಂಥರ ಡಿಪ್ರೆಷನ್ ಇತ್ತೇನೋ. ಬನ್ನಿ, ಯಾವೆಲ್ಲ ಪ್ರಾಣಿಗಳಿವೆ ಅಂತ ನೋಡ್ಕೊಂಡು ಬರೋಣ. ನೋಡಿ, ಇಲ್ಲಿ ಕಾಡಿನ ರಾಜ ಕೂತಿದ್ದಾನೆ. ಸಿಂಹ, ಹುಲಿ ಎಲ್ಲ ತುಂಬ ಕಡಿಮೆ ಇತ್ತು. ಚಿರತೆ ಒಂದು 3-4 ಇತ್ತು ಅಂತ. ನೋಡಿ, ಇಲ್ಲಿ ಸಿಂಹಿಣಿ ಇರಬೇಕು. ಆಮೇಲೆ ಇಲ್ಲಿ ಒಂದು ಲೈಬ್ರರಿ ಕೂಡ ಇತ್ತು. ಲೈಬ್ರರಿ ಅಂದರೆ ಇದು ಪ್ರಾಣಿಗಳ ಬಗ್ಗೆ ಇರ್ಬೋದು. ಆಮೇಲೆ ಮಂಗಗಳು ಅಂದರೆ ನಮ್ಮ ಊರಿನದ್ದು ಮಾತ್ರ ಅಲ್ಲ, ಬೇರೆ ಬೇರೆ ದೇಶದ್ದು, ಬೇರೆ ಬೇರೆ ಥರದ ವಾನರರೆಲ್ಲ ಇತ್ತು. ನೋಡಿ, ಇದರದ್ದು ಒಂದು ಇದು ದಿಮ್ಮಿ ಅಲ್ಲ, ಅದನ್ನು ಕಟ್ ಮಾಡಿ ರೌಂಡು ಚಪಾತಿ ಥರ ಮಾಡಿ ಎಷ್ಟು ಚೆಂದಾಗಿ ಜೋಡಿಸಿಟ್ಟಿದ್ದಾರೆ ನೋಡಿ. ಒಂಥರ ಕ್ರಿಯೇಟಿವಿಟಿ ತುಂಬ ಚೆನ್ನಾಗಿತ್ತು ಮೇಲ್ಗಡೆ ಎಲ್ಲ. ಇದು ಗೋರಿಲ್ಲಗಳು ಕೂಡ ಸ್ವಲ್ಪ ಕಡಿಮೆ ಮೂಡಲ್ಲಿ ಇರಲಿಲ್ಲ. ಗೋರಿಲ್ಲ ಕೂಡ ಒಂದು ನೋಡಿ, ಯಾವ ಗೋರಿಲ್ಲ ಅಂತ ಹಾಕಿದ್ದಾರೆ ಇಲ್ಲಿ, ವಾನರರು ಯಾವುದೆಲ್ಲ ಇದೆ ಅಂತ. ಕೆಲವೆಲ್ಲ ಇರಲಿಲ್ಲ ಅಂತ ಕಾಣುತ್ತೆ. ಕೆಲವು ಖಾಲಿ ಬಿಟ್ಟಿದ್ದಾರೆ ನೋಡಿ. ನಾವು ಬೇಕಾದರೆ ಅಲ್ಲಿ ಫೋಟೋ ತೆಗಿಬೋದು. ನಾವು ಕೂಡ ಒಂದು ವಾನರರೇ ಅಲ್ವ. ನೋಡಿ, ಇಲ್ಲೊಂದು ಗೋರಿಲ್ಲ ಕೂತಿತ್ತೇನೋ, ತಿಂತಾ ಇತ್ತದು. ನೆಲದಲ್ಲಿ ಏನೋ ಹಾಕಿದ್ರು, ಅದು ನೋಡ್ತಾನೆ ಇರಲಿಲ್ಲ ಯಾರನ್ನು ಕೂಡ. ಅಂದರೆ ಅದು ಗ್ಲಾಸ್ ಇತ್ತು, ದಪ್ಪ ಗ್ಲಾಸು. ಅದು ಗ್ಲಾಸಿನೊಳಗಿಂದ ಅದಕ್ಕೆ ಕೇಳ್ತಾ ಇರಲಿಲ್ಲೋ ಏನೋ. ಮಕ್ಕಳೆಲ್ಲ ತುಂಬ ಬೊಬ್ಬೆ ಹೊಡಿತಾ ಇದ್ರು. ಅಂದರೆ ಸ್ಕೂಲಿದ್ದು ಮಕ್ಕಳೆಲ್ಲ ಬಂದಿದ್ದರು. ಅವ್ರದ್ದು ಗಲಾಟೆ ಅಲ್ಲಿ ಹಾಕಿದ್ದಾರೆ, ಯಾರು ಕೂಡ ಗಲಾಟೆ ಮಾಡಬಾರ್ದು ಅಂತ. ಮಕ್ಕಳು ಗೊತ್ತಲ್ಲ, ಸ್ಕೂಲ್ ಮಕ್ಕಳು ಬೊಬ್ಬೆ ಹೊಡಿಕೊಂಡೇ ಇರ್ತಾರೆ ನೋಡಿ. ಈಗ ಅದು ಹಾಗೆ ಕೂತೇನೋ ತಿಂತಾ ಉಂಟು ಅಷ್ಟೇ. ನಮ್ಮ ಮಕ್ಕಳು ತುಂಬ ಎಂಜಾಯ್ ಮಾಡ್ತಾರೆ. ಅವರಿಗೆ ಈ ಝೂ ಇದ್ದು ಪ್ರಾಣಿಗಳೆಲ್ಲ ನೋಡುವಾಗ, ಅಂದರೆ ಅವರು ಪುಸ್ತಕದಲ್ಲೆಲ್ಲ ಸ್ವಲ್ಪ ನೋಡಿರ್ತಾರಲ್ಲ, ಎಲ್ಲ ಹೇಳ್ತಾ ಇದ್ರು ಕೆಲವೆಲ್ಲ. ನೋಡಿ, ಇದೊಂದು ಗೋರಿಲ್ಲ ಮಾತ್ರ ವಿಚಿತ್ರ ವಾನರ. ಅಂದರೆ ಅದರದ್ದು ಕುಂಡೆ ಹತ್ರ ನೋಡಿ, ಕೆಂಪು ಅದು ಇದೆ. ನಾವು ಮೊದಲು ಅದಕ್ಕೇನೋ ಕ್ಯಾನ್ಸರ್ ಇರಬೇಕಂತ ಅಂದ್ಕೊಂಡಿದ್ದೇವೆ. ಅದೇ ಮತ್ತೆ ನೋಡುವಾಗ ಗೂಗಲಲ್ಲಿ ನೋಡುವಾಗ ಅದು ರೀಸಸ್ ಮಕಾಕ್ ಅನ್ನೋ ಒಂದು ವಾನರ ಅಂತೆ. ಅದರದ್ದು ಕುಂಡೆ ಹಾಗೆ ಅಂತೆ. ಮತ್ತು ಅದು ಈ ಹೆಣ್ಣು ಸ್ವಲ್ಪ ದೊಡ್ಡದಾಗುವಾಗ ಅದು ಕೆಂಪು ಜಾಸ್ತಿ ಆಗುತ್ತೆ ಅಂತ. ಅಲ್ಲಿ ಒಂದು ಕೂತಿತ್ತಲ್ಲ, ಅದು ಬಹುಶಃ ದೊಡ್ಡ ಹೆಣ್ಣು, ದೊಡ್ಡದಾಗಿದ್ದೇನೋ. ಈ ಹೆಣ್ಮಕ್ಳೆಲ್ಲ ದೊಡ್ಡವರಾಗ್ತಾರೆ ಅಂತ ಹೇಳ್ತಾರಲ್ಲ, ಹಾಗೆ ಈ ವಾನರರಲ್ಲಿ ಕೂಡ ಹಾಗೇನೆ. ಅದು ಕಾಯಿಲೆ ಅಲ್ಲ,
ಅಲ್ಲಿ ಕೆಲವರೆಲ್ಲ ಕ್ಯಾನ್ಸರ್ ಅಂತ ಹೇಳ್ತಾ ಇದ್ರು. ನಾವು ಕೂಡ ನೋಡುವಾಗ ಹಾಗೆ ಅನ್ನಿಸ್ತಾ ಇತ್ತು. ರೀಸಸ್ ಮಕಾಕ್ ಅಂದರೆ ರೀಸಸ್ ಕೋತಿ ಅಂತಲೂ ಕೂಡ ಹೇಳ್ತಾರಂತೆ. ಅದು ಯಾವುದೊಂದು ಊರಿನದೊಂದು ವಾನರ, ಪಾಪ ಅಂತ ಕಾಣಿಸ್ತಾ ಇತ್ತು ಅದನ್ನು ನೋಡುವಾಗ. ನೋಡಿ ಇದು ಬೇಲಿ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಮರದಿಂದ. ಇದು ಕೂಡ ತುಂಬ ಚೆನ್ನಾಗಿದೆ ಅದು, ಮತ್ತು ಕ್ಲೀನ್ ಇದೆ. ಮಕ್ಕಳು ತುಂಬ ಖುಷಿಯಲ್ಲಿದ್ದಾರೆ. ತುಂಬ ಚೆನ್ನಾಗಿ ನೀಟಾಗಿ ಇಟ್ಕೊಂಡಿದ್ದಾರೆ. ಮಾತ್ರ ಪ್ರಾಣಿಗಳು ಸ್ವಲ್ಪ ಕಡಿಮೆ ಅಂತ ಹೇಳ್ಬೋದು ಅಷ್ಟೇ. ಕೆಲವೆಲ್ಲ ಅಷ್ಟು ಜಾಸ್ತಿ ಅಂದರೆ ಗೇಂಡ ಮೃಗ ಎಲ್ಲ ಇತ್ತು. ಆಮೇಲೆ ನೀರಾಣೆ, ಹೈನ ಮತ್ತು ಹಂದಿ ಜಿಂಕೆ ಅಂತ ಫಸ್ಟ್ ಟೈಮ್ ಕೇಳಿದ್ದು ನಾನು. ಹಂದಿ ಜಿಂಕೆ ಅಂತ ಇತ್ತು. ಹಂದಿ ಥರ ಸ್ವಲ್ಪ ಚಿಕ್ಕದಾಗಿ ಜಿಂಕೆಗಳು ನೋಡೋದಕ್ಕೆ. ನೋಡಿ ಇಲ್ಲಿ ಗೇಂಡ ಮೃಗ ಇದೆ. ಬನ್ನಿ ನೋಡ್ಕೊಂಡು ಬರೋಣ ಇನ್ನು. ಇಲ್ಲೊಂದು ಜಲತರಂಗಿಣಿ ಅಂತ ಒಂದು ಫೌಂಟೈನ್ ಇತ್ತು. ಅದು ಕೂಡ ಚೆನ್ನಾಗಿತ್ತು ನೋಡೋದಕ್ಕೆ. ಅಂದರೆ ಕಲರೆಲ್ಲ ಇರಲಿಲ್ಲ, ಬರೀ ಬೆಳ್ಳಗೆ ಇದರಲ್ಲಿ ಲೈಟಿಂಗ್ಸ್ ಎಲ್ಲ ಇಲ್ಲ. ಆದರೆ ನೋಡೋದಕ್ಕೆ ಒಂಥರ ಚೆನ್ನಾಗಿತ್ತು. ಜಿಂಕೆಗಳಲ್ಲಿ ತುಂಬ ಟೈಪಿದ್ದು ಜಿಂಕೆಗಳೆಲ್ಲ ಇತ್ತು, ಬೇರೆ ಬೇರೆ ಥರದ್ದು. ನೋಡಿ ಇದೊಂದು ಜಿಂಕೆ, ಗಂಡು ಜಿಂಕೆ ಮಾತ್ರ ಕೊಂಬಿರೋದಂತಲ್ಲ, ಇದು ಹೈನ ಅಂತ. ನಾವು ಕನ್ನಡದಲ್ಲಿ ಕತ್ತೆಗಿರ್ಬ ಅಂತ ಹೇಳ್ತೀವಲ್ಲ, ಅದು ಒಂದೇ ಇದ್ದಿದ್ದು ಅಂತ, ಜಾಸ್ತಿ ಕಾಣಲಿಲ್ಲ ಅಲ್ಲಿ. ಸ್ವಲ್ಪ ದೂರದಲ್ಲಿರೋದ್ರಿಂದ ನಮಗೆ ಅದು ತೆಗೆಯೋದಕ್ಕೆ ಸ್ವಲ್ಪ ಕಷ್ಟ ಆಗ್ತಿತ್ತು. ಜಾಸ್ತಿ ಝೂಮ್ ಮಾಡಿದರೆ ಅಷ್ಟು ಚೆನ್ನಾಗಿ ಬರೋದಿಲ್ಲ. ಝೂ ಅನ್ನು ತಿರುಗಾಡೋದಕ್ಕೆ ಅದು ಬಗ್ಗಿ ಅಂತ ಇತ್ತು ಒಂದು ವೆಹಿಕಲ್, ಅಂದರೆ ಅದಕ್ಕೆ 240 ಒಬ್ಬೊಬ್ಬರಿಗೆ ಕೊಡಬೇಕು. ಅದರಲ್ಲಿ ನೋಡಿದರೆ ಅಷ್ಟು ಚೆನ್ನಾಗಿರೋದಿಲ್ಲ. ನೋಡಿ ಇದು ನಾನು ಹೇಳಿದ ಹಂದಿ ಜಿಂಕೆ ಅಂತ ಹೇಳಿದ್ನಲ್ಲ, ಒಂಥರ ಹಿಂಡಾಗಿತ್ತು, ಹಂದಿ ಥರನೇ ಕಾಣಿಸ್ತಾ ಇತ್ತು ದೂರದಿಂದ. ಇದು ಹಂದಿ ಜಿಂಕೆ ಅಂತೆ. ಅಂದರೆ ಬಗ್ಗಿಯಲ್ಲಿ ಹೋದರೆ ಅದು ನಮಗೆ ನಾವು ನೋಡಲಿಕ್ಕೆಲ್ಲ ಹೀಗೆ ಆಗೋದಿಲ್ಲ, ಸ್ವಲ್ಪ ದೂರದಿಂದ ನೋಡಿಕೊಂಡು ಹೋಗಬೇಕಷ್ಟೇ. ನೋಡಿ ಆನೆಗಳು ಕೂಡ ಸ್ವಲ್ಪ ಕಡಿಮೆ ಇತ್ತು. ಆನೆ ಥರನೇ ಇನ್ನೊಂದಿತ್ತು ರಿಚ್ಚಿ ಅಂತ, ನೋಡೋದಕ್ಕೆ ನಮಗೆ ಆನೆ ಥರನೇ, ಅದಕ್ಕೆಲ್ಲ ದಂತ ಎಲ್ಲ ಬಂದು. ಬನ್ನಿ ನೋಡ್ಕೊಂಡು ಬರೋಣ.
ಇದು ನೋಡಿ ನಿಶಾಚರಿಗಳು ಅಂತ, ಅಂದರೆ ಅದು ಕತ್ತಲಲ್ಲಿ ಮಾತ್ರ ಓಡಾಡುವಂಥದ್ದು. ಇಲ್ಲಿ ಕೂಡ ಒಳಗೆ ಹೋಗುವ ಕತ್ತಲೆ ಇತ್ತು. ಅಂದರೆ ಅಷ್ಟು ಜಾಸ್ತಿ ಏನು ಇರಲಿಲ್ಲ, ಕೆಲವೆಲ್ಲ ಇತ್ತು ಅಲ್ಲಿ. ಅದರ ಹೆಸರೇನು ಗೊತ್ತಿಲ್ಲ, ನಾನು ಅದನ್ನು ತೆಗಿಲಿಲ್ಲ, ಸೀದಾ ಇದು ಮಾಡಿಕೊಂಡು ಹೋದಷ್ಟೇ. ನೋಡಿ ಒಂಥರ ಮುಳ್ಳು ಹಂದಿ ಥರ ಕಾಣಿಸ್ತಾ ಇದೆ. ಇದು ಎಕ್ಸಿಟ್ ಅಲ್ಲಿಂದ ಮುಂದೆ ನಾವು ಅಂದರೆ ಬೇರೆ ಬೇರೆ ದೇಶದ್ದೆಲ್ಲ ಪ್ರಾಣಿಗಳೆಲ್ಲ ಇವೆ. ಈಗ ಇದು ಬೆಂಗಾಲ್ ಫಾಕ್ಸ್ ಅಂತೆ ನೋಡಿ, ಅಂದರೆ ಅದು ಬೇಲಿ ಇದೆ, ಅದು ನಮಗೆ ಅಷ್ಟು ಗೊತ್ತಾಗೋದಿಲ್ಲ, ಅದು ಹತ್ತಿರದಿಂದ ತೆಗಿಲಿಕ್ಕೆ ಕೂಡ ಆಗೋದಿಲ್ಲ. ಬೆಂಗಾಲ್ ಫಾಕ್ಸ್ ನರಿ, ಬೆಂಗಾಲಿದ್ದು ನರಿ ಕೆಲವಿತ್ತು ಸ್ವಲ್ಪ. ಅಲ್ಲಿ ಹೆಸರೆಲ್ಲ ಹಾಕಿದ್ದಾರೆ ಅದಕ್ಕೆ ಯಾವುದು ಅಂತ. ಅದು ಆ ಊರಿನ ನರಿಯೇ ಅಲ್ಲ, ಅದರ ಹೆಸರೇ ಹಾಗೆ ಅಂತ ಗೊತ್ತಿಲ್ಲ ನನಗೆ. ಆಮೇಲೆ ಇಲ್ಲಿ ನೀರು ನಾಯಿ ಇತ್ತು, ಅದರ ಒಳಗೆ ಇತ್ತು, ಅದೇ ನೀರಲ್ಲಿ ಆಚೆ ಈಚೆ ಹೋಗ್ತಾ ಇತ್ತು. ಇಲ್ಲಿ ಕೂಡ ಸ್ವಲ್ಪ ಬೇಲಿ ಅಡ್ಡ ಬಂತು ನೋಡಿ ಸ್ವಲ್ಪ ಗೊತ್ತಾಗುತ್ತೆ. ಆಮೇಲೆ ಅಲ್ಲೊಂದು ರೆಸ್ಟೋರೆಂಟ್ ಇತ್ತು, ಅದೊಂದು ನಮಗೆ ತುಂಬ ಇಷ್ಟ ಆಯಿತು. ಯಾಕಂದರೆ ಅಲ್ಲಿ ನಡೆದು ಸಾಕಾಗಿತ್ತು, ಅದೊಂದು ಇದ್ದದ್ದು ತುಂಬಾ ಒಳ್ಳೆಯದಾಯಿತು. ಆಮೇಲೆ ನೋಡಿ ಜಿರಾಫೆ ಮಾತ್ರ ಆ ಇದರಲ್ಲಿ ಪ್ರಾಣಿ ಸಂಗ್ರಹಾಲಯದಲ್ಲಿ ಸ್ವಲ್ಪ ಸ್ಟ್ರಾಂಗ್ ಆಗಿದ್ದದ್ದು. ಅಲ್ಲಿ ಅದರದ್ದು ಕುತ್ತಿಗೆದ್ದು ಹೈಟ್ ಎಲ್ಲ ಇತ್ತು, ಅಂದರೆ ಹೈಟ್ ನೋಡಲಿಕ್ಕೆ ಇತ್ತು. ನಾವು ಅದರ ಕುತ್ತಿಗೆ ಅಷ್ಟು ಕೂಡ ಹೈಟ್ ಇಲ್ಲ, ಅಂದರೆ ಅದು ಕುತ್ತಿಗೆ 6 ಫೀಟ್ ಉಂಟಂತೆಲ್ಲ. ಅದಕ್ಕೆ ಕೆಳಗೆ ಬಗ್ಗಿ ಎಲ್ಲ ತಿನ್ನೋದಕ್ಕೆ ಆಗೋದಿಲ್ಲ. ಮೇಲ್ಗಡೆ ಅಲ್ಲಿ ಹಾಕಿದ್ದಾರೆ ನೋಡಿ, ದೊಡ್ಡ ಒಂದು ರಾಡ್ ಹಾಕಿ ಅದರ ಮೇಲ್ಗಡೆ ಎಲ್ಲ ಅದಕ್ಕೆ ಬೇಕಾದನ್ನು ಅದು ಮೇಲ್ಗಡೆಯಿಂದಲೇ ತಿನ್ನಬೇಕಷ್ಟೇ. ನಮ್ಮ ಪ್ರಪಂಚದಲ್ಲಿ ಎತ್ತರವಾದ ಪ್ರಾಣಿ ಅಂದರೆ ಜಿರಾಫೆ ಅಂತೆ, ಹಾಗೆ ಅದರದ್ದು ಕುತ್ತಿಗೆ ಅಷ್ಟು ಕೂಡ ನಾವು ಉದ್ದ ಇಲ್ಲ. ಅದು ಮಾತ್ರ ಚೆನ್ನಾಗಿತ್ತು ನೋಡಿ, ದಪ್ಪ ಇತ್ತು. ಬೇರೆ ಎಲ್ಲ ಪ್ರಾಣಿಗಳು ಸ್ವಲ್ಪ ಸೊರಗಿದ ಹಾಗೆ ಕಾಣಿಸ್ತಾ ಇತ್ತು, ಅದರದ್ದು ಮಾತ್ರ ತುಂಬ ಚೆನ್ನಾಗಿತ್ತು ನೋಡಿ. ಅದು ಕೆಲವೆಲ್ಲ ಒಟ್ಟಿಗೆ ಇತ್ತಲ್ಲಿ. ಆಮೇಲೆ ನಮ್ಮದು ಒಂಥರ ಆಮೆಗಳಿದ್ದು, ಸ್ಟಾರ್ ಆಮೆ, ಆಮೇಲೆ ಬೇರೆ ದೊಡ್ಡದಾಗಿತ್ತು ನೋಡಿ.